ಇಪಿಎಫ್ಒ ನೌಕರರ ನಿವೃತ್ತಿ ಪಿಂಚಣಿ ನಿಯಮದಲ್ಲಿ ಈಗಾಗಲೇ ಸಾಕಷ್ಟು ಬದಲಾವಣೆ ಮಾಡಲಾಗಿದ್ದು, ನಿವೃತ್ತಿಯ ನಂತರ ತಮಗೆ ಎಷ್ಟು ಪಿಂಚಣಿ ದೊರೆಯಲಿದೆ ಎಂದು ಖಾಸಗಿ ಉದ್ಯೋಗಿಗಳು ಹಲವು ಬಾರಿ ಗೊಂದಲಕ್ಕೊಳಗಾಗುತ್ತಿದ್ದಾರೆ. ಇನ್ನು ಈಗಾಗಲೇ ಕೇಂದ್ರ ಕಾರ್ಮಿಕ ಇಲಾಖೆ ತಂದಿರುವ ಹೊಸ ನಿಯಮದಂತೆ ಇಷ್ಟು ವರ್ಷ ಸೇವೆ ಸಲ್ಲಿಸಿದ ಖಾಸಗಿ ಪಿಂಚಣಿದಾರರಿಗೆ ನಿವೃತ್ತಿ ಪಿಂಚಣಿ ಪ್ರಾರಂಭವಾಗುತ್ತದೆ. ಹಾಗಾದರೆ ಇಪಿಎಫ್ಒ ತಂದಿರುವ ನಿವೃತ್ತಿ ಪಿಂಚಣಿಯ ಹೊಸ ನಿಯಮಗಳೇನು? ಪಿಂಚಣಿ ಪಡೆಯಲು ಅರ್ಹತಾ ಮಾನದಂಡಗಳೇನು? ಯಾವ ಉದ್ಯೋಗಿಗೆ ಎಷ್ಟು ಪಿಂಚಣಿ? ಈ ಎಲ್ಲ ಮಾಹಿತಿ ಈ ವಿಡಿಯೋ ಪೂರ್ತಿ ನೋಡಿ ಹಾಗೂ ಇಪಿಎಫ್ಒಗೂ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಮೊದಲೆಲ್ಲ ಸರ್ಕಾರಿ ನೌಕರರಲ್ಲಿ ಈ ಗೊಂದಲವೇ ಇರಲಿಲ್ಲ. ನಿವೃತ್ತಿಯಾಗುವ ಎಲ್ಲ ಸರ್ಕಾರಿ ನೌಕರರಿಗೂ ಪಿಂಚಣಿ ಭಾಗ್ಯ ಕಟ್ಟಿಟ್ಟ ಬುತ್ತಿಯಾಗುತ್ತಿತ್ತು. ಆದರೆ ಈಗ ಸರ್ಕಾರ ಕೂಡ ಪಿಂಚಣಿ ಯೋಜನೆಗಳಲ್ಲಿ ಕೆಲವು ಮಾರ್ಪಾಟುಗಳನ್ನು ಮಾಡಿಕೊಂಡಿದೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಹೀಗಾದರೆ ಇನ್ನು ಖಾಸಗಿ ಕ್ಷೇತ್ರದ ನೌಕರರು ನಿವೃತ್ತಿಯಾದ ಬಳಿಕ ಪಿಂಚಣಿ ಸೌಲಭ್ಯ ಪಡೆಯುವವರೇ ಇಲ್ಲವೇ ಎನ್ನುವುದು ನಿಜಕ್ಕೂ ಚರ್ಚೆ ಮಾಡಬೇಕಾದ ವಿಷಯವಾಗಿದೆ. ಖಾಸಗಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ನಿವೃತ್ತಿಯಾದ ಬಳಿಕ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿ ಅಂದರೆ ಇಪಿಎಫ್ಎಸ್ ಯೋಜನೆ ಅಡಿಯಲ್ಲಿ ಪಿಂಚಣಿ ನೀಡಲಾಗುತ್ತದೆ. ಪ್ರತಿ ತಿಂಗಳು ಅವರು ಕೆಲಸ ಮಾಡುವ ಕಂಪನಿಯ ಕೊಡುಗೆಯ ಒಂದು ಭಾಗವನ್ನು ಇಪಿಎಸ್ ನಲ್ಲಿ ಜಮಾವಣೆ ಮಾಡಲಾಗುತ್ತದೆ. ಇಪಿಎಸ್ ಎಂದರೆ ನಿವೃತ್ತಿಯ ಬಳಿಕ ಇಪಿಎಫ್ ಸದಸ್ಯರಿಗೆ ಪ್ರತಿ ತಿಂಗಳು ಇಂತಿಷ್ಟು ಹಣ ನೀಡುವ ವ್ಯವಸ್ಥೆ. ಇಪಿಎಫ್ ಸದಸ್ಯರು ಪಡೆಯುವ ಪಿಂಚಣಿ ಮೊತ್ತವು ಅವರು ಕೆಲಸ ಮಾಡುವ ಕಂಪನಿಯ ಮಾರುಕಟ್ಟೆ ಲಾಭದ ಮೇಲೆ ನಿರ್ಧಾರವಾಗಿರುವುದಿಲ್ಲ. ಬದಲಿಗೆ ಅದಕ್ಕಾಗಿಯೇ ಒಂದು ಪ್ರತ್ಯೇಕ ಸೂತ್ರವನ್ನು ಅಳವಡಿಸಿಕೊಳ್ಳಲಾಗಿರುತ್ತದೆ. ಈ ಸೂತ್ರವು ಆ ನೌಕರರು ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಹಾಗೂ ಅವರ ಸಂಬಳ ಶ್ರೇಣಿ ಎಷ್ಟಿತ್ತು ಹೇಗೆ ಎನ್ನುವುದರ ಮೇಲೆ ನಿರ್ಧಾರಿತವಾಗುತ್ತದೆ. ಇತ್ತೀಚಿನ ಕೆಲ ವರ್ಷಗಳಿಂದ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿಯು ನಿಯಮಗಳು, ಸಂಬಳ ಮಿತಿಗಳು ಹಾಗೂ ನ್ಯಾಯಾಲಯದ ಆದೇಶಗಳಲ್ಲಿನ ಕೆಲವು ಬದಲಾವಣೆಗಳು ಖಾಸಗಿ ಕಂಪನಿಗಳ ನಿವೃತ್ತಿ ನೌಕರರು ಪಿಂಚಣಿ ಪಡೆಯುವ ಪ್ರಕ್ರಿಯೆಯನ್ನು ಇನ್ನಷ್ಟು ಜಟಿಲ ಮಾಡಿಬಿಟ್ಟಿವೆ. ಪರಿಣಾಮವಾಗಿ ನಿವೃತ್ತ ನೌಕರರಿಗೆ ಎಷ್ಟು ಪಿಂಚಣಿ ಸಿಗುತ್ತದೆ ಎಂಬುದು ಸುಲಭಕ್ಕೆ ಸಿಗದ ತರ್ಕವಾಗಿದೆ. ಇನ್ನು ಇಪಿಎಫ್ ಪಿಂಚಣಿ ಪಡೆಯಲು ಇರಬೇಕಾದ ಪ್ರಮುಖ ಅರ್ಹತಾ ಮಾನದಂಡಗಳು ಬಹಳ ಸರಳವಾಗಿವೆ. ಜೀವನ ಪರ್ಯಂತ ಪ್ರತಿ ತಿಂಗಳು ಪಿಂಚಣಿ ಪಡೆಯಲು ಇಪಿಎಫ್ ಸದಸ್ಯರು ಕನಿಷ್ಠ ಖಾಸಗಿ ವಲಯದಲ್ಲಿ 10 ವರ್ಷ ಸೇವೆ ಮಾಡಿರಬೇಕು. ಖಾಸಗಿ ಕ್ಷೇತ್ರದ ನೌಕರರು 58 ವರ್ಷ ಆದ ಬಳಿಕ ಮಾಸಿಕ ಪಿಂಚಣಿ ಪಡೆಯಲು ಅರ್ಹತೆಯನ್ನು ಹೊಂದುತ್ತಾರೆ. ಉದ್ಯೋಗಿಗಳು 50 ವರ್ಷದ ನಂತರ ಆರಂಭಿಕ ನಿವೃತ್ತಿಯನ್ನು ಪ್ರಾರಂಭಿಸಲು ಆಯ್ಕೆ ಮಾಡಬಹುದು. ನೌಕರರ ಆರಂಭಿಕ ನಿವೃತ್ತಿ ಪಿಂಚಣಿಯ ಮೊತ್ತವನ್ನು ಸ್ಥಿರ ಅಂಶದಿಂದ ಕಡಿಮೆ ಮಾಡಲಾಗುತ್ತದೆ. ಇಪಿಎಫ್ ಪಿಂಚಣಿ ಮೊತ್ತವನ್ನು ಲೆಕ್ಕಾಚಾರ ಮಾಡಲು ಪ್ರಮಾಣಿತ ಸೂತ್ರವನ್ನು ಅಳವಡಿಸಿಕೊಂಡಿದೆ. ಈ ಸೂತ್ರವು ಪಿಂಚಣಿ ನೌಕರನ ಸಂಬಳ ಮತ್ತು ಸೇವೆಯ ವರ್ಷಗಳನ್ನು ಆಧರಿಸಿ ನಿರ್ಧಾರಿತವಾಗುತ್ತದೆ. 10 ವರ್ಷಗಳು ಪೂರ್ಣಗೊಳ್ಳುವ ಮೊದಲು ಕೆಲಸ ತೊರೆದರೆ ಮಾಸಿಕ ಪಿಂಚಣಿಗೆ ಅರ್ಹರಾಗಿರುವುದಿಲ್ಲ. ಬದಲಾಗಿ ಒಂದು ಬಾರಿ ಹಿಂಪಡೆಯುವ ಪ್ರಯೋಜನ ಮಾತ್ರ ಸಿಗಲಿದೆ. ಇದು ಇಪಿಎಫ್ಒ ಒದಗಿಸಿದ ಸೇವಾ ಕೋಷ್ಟಕವನ್ನು ಬಳಸಿಕೊಂಡು ಲೆಕ್ಕ ಹಾಕಿದ ಸಣ್ಣ ಮೊತ್ತವಾಗಿರಲಿದೆ. ಕೋಷ್ಟಕವು ಪೂರ್ಣಗೊಂಡ ಸೇವೆಯ ವರ್ಷಗಳ ಆಧಾರದ ಮೇಲೆ ಒಂದು ಅಂಶವನ್ನು ನಿರ್ಧರಿಸುತ್ತದೆ. ಇದು ನಿಮ್ಮ ಇಪಿಎಸ್ ಖಾತೆಗೆ ಜಮಾ ಮಾಡಿದ ಒಟ್ಟು ಮೊತ್ತವನ್ನು ನೀಡುತ್ತದೆ. ಇನ್ನು ಇಪಿಎಫ್ ಪಿಂಚಣಿದಾರರು ನಿವೃತ್ತಿಯ ನಂತರ ಮಾಸಿಕ ಪಿಂಚಣಿಯನ್ನು ಎಷ್ಟು ಪಡೆಯುತ್ತಾರೆ ಎಂಬುದನ್ನು ನೋಡುವುದಾದರೆ, ಒಬ್ಬ ಉದ್ಯೋಗಿಯು 15,000 ವೇತನವನ್ನು ಪಡೆಯುತ್ತಿದ್ದರೆ ಅವರ ಸೇವಾ ಅವಧಿ 10 ವರ್ಷಗಳು ಎಂದು ಭಾವಿಸೋಣ. ಅವರು ಮಾಸಿಕ ಪಿಂಚಣಿಯನ್ನು 2,143 ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಇದು ಇಪಿಎಫ್ಒ ನಲ್ಲಿ ತಂದಿರುವ ಹೊಸ ಬದಲಾವಣೆ ಹಾಗೂ ಮಾನದಂಡಗಳ ಬಗ್ಗೆ ಒಂದಿಷ್ಟು ಮಾಹಿತಿ. ಇಪಿಎಫ್ಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.